ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಡಾಕ್ಟರ್ ಆಗಬೇಕು ಅನ್ನುವಂಥದ್ದು ಲಕ್ಷಾಂತರ ಜನರ ಕನಸು. ಬಟ್ ಅಷ್ಟೊಂದು ಸುಲಭ ಇಲ್ಲ. ಯಾಕಂದರೆ ನೀಟ್ ಎಕ್ಸಾಮ್ ಬರಬೇಕು, ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆಗುವಷ್ಟು ಮಾರ್ಕ್ಸ್ ತೊಗೊಳ್ಬೇಕು, ಆದಂಥವ್ರಿಗೆ ಇಲ್ಲಿ ಸೀಟ್ ಸಿಗುತ್ತೆ. ಇಲ್ಲ ಅನ್ನುವಂಥವ್ರಿಗೆ ಡೊನೇಷನ್ ಕಟ್ಟೋಕೆ ರೆಡಿ ಇರಬೇಕು. ಅದು ಇನ್ನು ಡೊನೇಷನ್ ಸಾವಿರಾರು ರೂಪಾಯಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ, ಲಕ್ಷಾಂತರ ರೂಪಾಯಿ ಕೊಡೋಕ್ಕೆ ರೆಡಿ ಇರಬೇಕು. ಹೀಗಿರುವಾಗ ಡೊನೇಷನ್ ಕಟ್ಟೋಕ್ಕಾಗಿಲ್ಲ, ಎಕ್ಸಾಮ್ನಲ್ಲೂ ಕೂಡ ನಾವು ಎಲಿಜಿಬಲ್ ಆಗಿಲ್ಲ ಅಂದಾಗ ಮತ್ತೊಂದು ಅವಕಾಶ ಇರುತ್ತೆ. ಅದು ನಿಮಗೆ ಅಬ್ರಾಡ್ನಲ್ಲಿ MBBS ಓದುವಂಥದ್ದು ಅಥವಾ ಮೆಡಿಕಲ್ ಮಾಡುವಂಥದ್ದು. ಅಬ್ರಾಡ್ ಅಂದಾಗ ವಿದೇಶಗಳಲ್ಲಿ ಮಾಡ್ಬೋದು ಸರಿ, ಬಟ್ ಹೋಗೋದು ಹೇಗೆ? ಯಾವ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ದೇಶನ ಆಯ್ಕೆ ಮಾಡ್ಕೊಳ್ಬೇಕು? ಸಾವಿರಾರು ಪ್ರಶ್ನೆಗಳಿರುತ್ತೆ, ಸಾವಿರಾರು ಪ್ರೊಸೀಜರ್ಗಳಿರುತ್ತೆ. ಸೊ ಇದೆಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ವಿದೇಶದಲ್ಲಿ ಮೆಡಿಕಲ್ ಓದೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಆರ್ಗನೈಸೇಷನ್ಸ್ಗಳಿದ್ದಾವೆ ನಿಮ್ಗೆ ಸಹಾಯ ಮಾಡೋಕ್ಕೆ. ಬಟ್ ಎಲ್ಲದಕ್ಕೂ ಹೋಗ್ಬಿಟ್ರೆ ನೀವು ದಡ್ಡರಾಗ್ಬಿಡ್ತೀರಿ, ಮಂಗಗಳಾಗ್ಬಿಡ್ತೀರಿ. ಯಾಕಂದರೆ ಆ ಸಂಘಟನೆಗಳ ಅಥವಾ ಆರ್ಗನೈಸೇಷನ್ನ ಹಿಂದೆ ಮುಂದೆ ಗೊತ್ತಿರಲ್ಲ. ಯಾವುದಾದ್ರೂ ಎಲಿಜಿಬಲ್ ಇರುವಂತಹ ಆರ್ಗನೈಸೇಷನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಹಾಗಾದರೆ ಯಾವುದು ಅಂದಾಗ ಅದರಲ್ಲಿ ಈ ಒಂದು ಡಾಕ್ಟರ್ಸ್ ಡ್ರೀಮ್ ಅನ್ನುವಂತಹ ಆರ್ಗನೈಸೇಷನ್ ಕೂಡ ಮೊದಲ ಸಾಲಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ನಿಮ್ಮ MBBS ಕನಸಿಗೆ ಒಂದು ಬ್ರಿಡ್ಜ್ ಆಗಿ ಇವತ್ತಿನ ಪಬ್ಲಿಕ್ ಟಿವಿಯ ಈ ಕಾರ್ಯಕ್ರಮ ಸಹಾಯ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಈ ಕಾರ್ಯಕ್ರಮ ನೋಡ್ತಾ ಇರೋರಲ್ಲಿ ಕೆಲವೊಂದು ಡೌಟ್ಗಳು ಬಂದರೆ, ಇದ್ರ ಬಗ್ಗೆ ನಾನು ಕೂಡ ಹೆಚ್ಚಿನ ಮಾಹಿತಿನ ಕಲೆ ಹಾಕಬೇಕು ಅನ್ನೋಂಥವ್ರಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಮ್ಮ ಜೊತೆ ಡಾಕ್ಟರ್ಸ್ ಡ್ರೀಮ್ನ ಡೈರೆಕ್ಟರ್ ಮುಬಾರಕ್ ಅವರು ಇರ್ತಾರೆ ಅಂತ ಹೇಳ್ತಾ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಎವ್ರಿಥಿಂಗ್ ಇಸ್ ಫೈನ್ ಮ್ಯಾಮ್. ಓಕೆ, ಮೊದಲನೇದಾಗಿ ಈ ಡಾಕ್ಟರ್ಸ್ ಡ್ರೀಮ್ ಬಗ್ಗೆ ನೀವು ಹೇಳೋದಾದ್ರೆ ಯಾವಾಗ ಶುರು ಮಾಡಿದ್ರಿ, ಎಷ್ಟು ವರ್ಷ ಆಯಿತು, ಇದರಿಂದಾಗ ಉಪಯೋಗ ಏನು ಅಂತ? ಮ್ಯಾಮ್, ಡಾಕ್ಟರ್ ಡ್ರೀಮ್ ಸಂಸ್ಥೆ ಸುಮಾರು 2009ಇಂದ ಈ ಪ್ರಾಸೆಸ್ ನಾನು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಇದೇನಂದರೆ ಇದು ಕಾನ್ಸೆಪ್ಟ್, ಇದು ಉದ್ದೇಶ ತಂದಿರೋ ಒಂದು ಮುಖ್ಯ ಕಾರಣ ಏನಿದೆ ಅಂದರೆ, ಪ್ರತಿಯೊಂದು ತಂದೆ ತಾಯಿಗೂ ಒಂದು ಮಕ್ಕಳಿಗೂ ಕೂಡ ಏನಂದರೆ ಒಂದು ಒಳ್ಳೆ ಡಾಕ್ಟರ್ ಆಗಬೇಕಂತ. ಇವಾಗ ಇಂಡಿಯಾದಲ್ಲಿರುವಂಥ ಡಿಮಾಂಡ್ ನೋಡಬೇಕಾದ್ರೆ ಇಂಡಿಯಾದಲ್ಲಿ ನಾವು ಮೆಡಿಕಲ್ ಮಾಡೋಕ್ಕಾಗುತ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲೊಂದು ಕಡೆ ಕ್ವಶನ್ ಮಾರ್ಕ್ ಆಗಿದೆ. ಚಿಕ್ಕ ಮಕ್ಕಳಿಂದನೂ ಒಂದು ಡ್ರೀಮ್ ಹಿಡ್ಕೊಂಬಂದು ಸೆಕೆಂಡ್ PUC ಆಗಿದ ತಕ್ಷಣ ಒಂದು ಸರ್ಪ್ರೈಸ್ ಆಗುತ್ತೆ, ಇಂಡಿಯಾದಲ್ಲಿ ಸಿಗಲ್ಲ ಅಂದ್ಬಿಟ್ಟು. ಅಂಥ ಡಾಕ್ಟರ್ ಆಗೋಕ್ಕೆ ಏನಕ್ಕೆ ಅವ್ರಿಗೆ ಅವಕಾಶಗಳಿಲ್ಲ, ಇಲ್ಲ ಅವ್ರಿಗೆ ಬಜೆಟ್ ಎಲ್ಲೊಂದು ಕಡೆ ತಡ ಆಗ್ತಿದೆಯಾ, ಇಲ್ಲ ಅವ್ರ ಮಾರ್ಕ್ಸ್ ಎಲ್ಲಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಇದೆಲ್ಲ ಒಂದು ಕನ್ಫ್ಯೂಷನ್ಸ್ ಎಲ್ಲ ನೋಡಬೇಕಾದ್ರೆ ನಮ್ಮ ಸಂಸ್ಥೆ ಸುಮಾರು 14 ಇಯರ್ ಆಯಿತು ನಾನು ಫೀಲ್ಡಿಗೆ ಬಂದು. ಸುಮಾರು ವಿದ್ಯಾರ್ಥಿಗಳ ಕನಸು ಇವತ್ತು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಇರೋ ಒಂದು ಸಂಖ್ಯೆ 2286 ಪೇಷಂಟ್ಸ್ಗೆ ಒಂದು ಡಾಕ್ಟರ್ ನಮ್ಮ ಹತ್ರ ಇರೋದು. ಅಷ್ಟೊಂದು ಡಿಮ್ಯಾಂಡ್ ಇದೆ. ಇದೆಲ್ಲ ಡಿಮ್ಯಾಂಡ್ ಎಲ್ಲ ನೋಡಬೇಕಾದ್ರೆ ಇಂಡಿಯಾದಲ್ಲಿ ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಅವ್ರು ಏನಕ್ಕೆ ಅವ್ರು ಮೆಡಿಕಲ್ ಮಾಡೋಕ್ಕೆ ಎಲಿಜಿಬಲ್ ಇಲ್ವಾ, ಅವ್ರಿಗೆ ಒಂದು ಅರ್ಹತೆ ಇಲ್ವಾ, ಅವ್ರಿಗೇನು ಅದೊಂದು ಬಜೆಟ್ ಒಂದೇ ಒಂದು ದುಬಾರಿ ಕೂಡ ಮೆಡಿಕಲ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಕಾಲೇಜಲ್ಲೆಲ್ಲ ಓದಿ ಮೆಡಿಕಲ್ ಸಿಗ್ತಿಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಸ್ಟ್ರೀಮ್ಗಳಿಗೆ ಹೋಗ್ತಿದ್ದಾರೆ. ಇವತ್ತು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ನಾನು ಮೆಡಿಕಲ್ ಮಾಡಿಸ್ಕೊಡ್ಬೋದು ಅವ್ರಿಗೆ. ಓಕೆ, ಎಲ್ಲಿ? ನಾವು ವಿದೇಶದಲ್ಲಿ. ಯಾಕಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಸ್ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಅಂತ ಕೇಳಬೇಕಾದ್ರೆ ಡೊನೇಷನ್ ಸುಮಾರು 40 lakh 50 lakh ಡೊನೇಷನ್ ಇದೆ. ಒಂದು ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ಮೆಡಿಕಲ್ ಮಾಡಿಸ್ತೀವಿ ಅಂದ್ರೆ ಅದು ವಿದೇಶದಲ್ಲಿ ಪಾಸಿಬಲ್. ಸೊ ಅದಕ್ಕೋಸ್ಕರ ಸುಮಾರು 14 ಇಯರಿಂದ ಹೆಡ್ ಆಫೀಸ್ ಬೆಂಗಳೂರಲ್ಲಿದೆ, ಮತ್ತು ದಾವಣಗೆರೆ ಬ್ರಾಂಚ್ ಆಫೀಸ್ ಮಾಡಿದ್ದೀವಿ. JJ ಮೆಡಿಕಲ್ ಕಾಲೇಜ್ ಆಪೋಸಿಟು ಹೊಸಪೇಟೆದಲ್ಲಿ ಕೂಡ ಆಫೀಸ್ ಇದೆ, ಮತ್ತು ಗುಲ್ಬರ್ಗಾದಲ್ಲೂ ಕೂಡ ಆಫೀಸ್ ಇದೆ. ಈ ರೀತಿ ಬಂದು ಒಂದು ಕರ್ನಾಟಕದಿಂದ ಒಂದು 4 ಬ್ರಾಂಚಸ್ಸಿಂದ ಸುಮಾರು 750ರಿಂದ 800 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಫಾರಿನಿಗೆ ಕಳಿಸ್ತಾ ಇದ್ದೀವಿ. 6 ವರ್ಷ ಸರ್ವಿಸ್ ಕೊಡ್ತಾ ಇದ್ದೀವಿ. ಮುಗಿಸ್ಕೊಂಡು ಬರೋವರೆಗೂ ನಾವು ಅವ್ರ ಜೊತೆ ಇದ್ದೀವಿ ಮೇಡಮ್. ಸೊ ಅದಕ್ಕೋಸ್ಕರ ನಮಗೊಂದು ಸಿಗ್ತಿರೋ ಒಂದು ಪಾಸಿಟಿವ್ ವೈಬ್ಸು, ಸಿಗ್ತಿರೋ ಒಂದು ಪಾಸಿಟಿವ್ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 14 ಇಯರಿಂದ ಇದೊಂದು ಸಕ್ಸಸ್ ಜರ್ನಿ ನಂದಾಗಿರೋದು. ಓಕೆ, ತುಂಬ ಜನಕ್ಕೆ ಒಂದು ಇಲ್ಲೇ ಮೆಡಿಕಲ್ ಮಾಡಬೇಕು, ಇಲ್ಲ ಅಂದರೆ ಅಬ್ರಾಡ್ನಲ್ಲಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇನ್ನೊಂದು ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸೀಟ್ ಸಿಗ್ಲಿಲ್ಲ ಅಂದರೆ ಮುಂದಕ್ಕೇನು ಬೇರೆ ಫೀಲ್ಡನ್ನ ಹುಡುಕೊಳಕ್ಕೆ ಹೋಗ್ಬಿಡ್ತಾರೆ. ಸೊ ಅಂಥವ್ರಿಗೆ ಅಬ್ರಾಡ್ MBBS ಅಂತನಾ, ಮತ್ತು ಇಲ್ಲಿಗೂ ಅಲ್ಲಿ MBBS ಮಾಡೋಕೆ ಏನಾದ್ರು ವ್ಯತ್ಯಾಸಗಳಿದೆಯಾ ಮುಬಾರಕ್ ಅವರೇ? ಮೇಡಮ್ ನೋಡಿ, ಮೇನು ಮುಖ್ಯ ಕಾರಣ ಏನಿದೆ ಅಂದರೆ, ಮೆಡಿಕಲ್ ಮಾಡ್ಬೇಕನ್ಬಿಟ್ಟು ಪ್ರತಿಯೊಬ್ರು ಟ್ರೈ ಮಾಡ್ತಿದ್ದಾರೆ. ಈಗ ನೀಟದ ಗೊಂದಲಗಳು ನಡೀತಿದೆ, ನಿಮ್ಗೆ ಗೊತ್ತಿರಬೇಕದು. ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ ಅಪಿಯರ್ ಮಾಡಿದ್ರು, ಕೇವಲ 1 ಲಕ್ಷ ಮಾತ್ರ ಸೀಟ್ ಇರೋದು. ಈಗ ಬಾಕಿ 24 ಲಕ್ಷ ಸ್ಟೂಡೆಂಟ್ ಏನು ಮೆಡಿಕಲ್ ಓದಕ್ ಆಗಲ್ಲ ಅಂತನಾ, ಏನು ಮಾಡ್ಬೇಕಂತ ಕನ್ಫ್ಯೂಷನ್ಸ್ ಇದೆಯಾ? ಇವಾಗ ವಿದೇಶದಲ್ಲಿ ಹೋಗಿ ಓದಬೇಕಂದ್ರೆ ಮಿನಿಮಮ್ ಮಾರ್ಕ್ಸು, ಒಂದು ಎಲಿಜಿಬಲ್ ಕ್ಯಾಟಗರಿ, ಎಲಿಜಿಬಲ್ ಕ್ರೈಟೀರಿಯಾ ಅಂದರೆ ಒಂದು OBC SC ST ಕ್ಯಾಟಗರಿಗೆ ಒಂದು 129 ಮಾರ್ಕ್ಸು, ಟೋಟಲ್ 720ಗೆ ಬಯಾಲಜಿ 360 ಇದೆ, ಫಿಸಿಕ್ಸ್ 180 ಇದೆ, ಕೆಮಿಸ್ಟ್ರಿ 180 ಇದೆ. ಟೋಟಲ್ 720ಅಲ್ಲಿ
OBC SC ST ಕ್ಯಾಟಗರಿ ಇರೋರು 129 ಮಾರ್ಕ್ಸ್ ಬಂದಿದೆಯಾ ಅವರು ಮೆಡಿಕಲ್ ಮಾಡ್ಬೋದು ಮೇಡಮ್. ಸುಮಾರು ಇವತ್ತು ಕನ್ನಡ ಮೀಡಿಯಂ ಇಂದ ಓದಿರುವಂತಹ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಕಳಿಸಿ ಇವತ್ತು ಡಾಕ್ಟರ್ ಮಾಡಿ ಕರ್ಕೊಂಡ್ಬಂದು ಕರ್ನಾಟಕದಲ್ಲಿ ನಿಲ್ಲಿಸಿದೀವಿ ನಾವು. ಸುಮಾರು ನಮ್ಮ ಹತ್ರ ರೆಸ್ಪಾನ್ಸಸ್ ಇದೆ. ಸುಮಾರು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎವ್ರಿ ಇಯರ್ ಫಾರಿನ್ಗೆ ಹೋಗ್ತಾರೆ, ಮೆಡಿಕಲ್ ಮುಗಿಸ್ತಾರೆ, ನಮ್ಮ ಇಂಡಿಯಾಗೆ ವಾಪಸ್ ಬರ್ತಾರೆ. ಈಗ ಒಂದು ಎಜುಕೇಶನ್ ಪ್ಯಾಟರ್ನ್ ಪ್ರಕಾರ ಡಿಫರೆನ್ಸ್ ಅಂತ ಏನು ಬರಲ್ಲ. ಇಂಡಿಯಾದಲ್ಲಿ ಸಿಗಲ್ಲ ಅಂದ್ಬಿಟ್ಟೆ ಫಾರಿನ್ಗೆ ಹೋಗ್ತಾರೆ ಮಕ್ಕಳು. ಇಂಡಿಯಾದಲ್ಲೇ ಸೀಟ್ ಇದ್ರೆ ನಂದು ಆಪ್ಷನ್ ಫಸ್ಟ್ ಇಂಡಿಯಾನೇ. ಬಟ್ ಇಂಡಿಯಾದಲ್ಲಿ ಇಲ್ವಲ್ಲ, ಅವ್ರು ಡಾಕ್ಟರ್ ಆಗಬೇಕಲ್ಲ. ಈಗ ಇಂಡಿಯಾದಲ್ಲಿ ಇಲ್ಲ ಅಂದ್ಬಿಟ್ಟು ಫಾರಿನ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಆಪ್ಷನ್ ಏನಾದ್ರೂ ಕೊಡಲೇಬೇಕು. ಯಾರಾದ್ರೂ ಒಬ್ರು ಮುಂದೆ ಬಂದು ಸೊಲ್ಯೂಷನ್ ಅಂತ ಕೊಡಬೇಕಾಗುತ್ತೆ, ಗೈಡ್ ಮಾಡಬೇಕು. ಸೊ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕು, ಕಡಿಮೆ ಅಂಕಗಳು ಬಂದಿದ್ರು ಕೂಡ ಡಾಕ್ಟರ್ ಆಗ್ಬೋದು ಇವತ್ತು. ಸೊ ಅಲ್ಲಿರುವಂತ ಎಜುಕೇಶನ್ ಒಂದು ಲಿಮಿಟೆಡ್ ಸ್ಟೂಡೆಂಟ್ಸ್ ಅನ್ನ ತಗೊಂಡು ತಯಾರಿ ಮಾಡ್ತಾರೆ ಮೇಡಮ್ ಅವರು. ಈಗ ನಮಗೆ ಟೋಟಲ್ ಇಡೀ ವರ್ಲ್ಡ್ ಅಲ್ಲಿ 2 ಟೈಪ್ಸ್ ಆಫ್ ಎಜುಕೇಶನ್ ಬರುತ್ತೆ. ಒಂದು ಬ್ರಿಟಿಷ್ ಕರಿಕ್ಯುಲಮ್, ಇನ್ನೊಂದು ಅಮೆರಿಕನ್ ಕರಿಕ್ಯುಲಮ್. ಈಗ ಬ್ರಿಟಿಷ್ ಕರಿಕ್ಯುಲಮ್ ಫಾಲೋ ಮಾಡೋದು ಇಡೀ ಏಷ್ಯಾದಲ್ಲಿ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ ಈ ಒಂದು 5 ಕಂಟ್ರೀಸಲ್ಲಿ ಬ್ರಿಟಿಷ್ ಪ್ಯಾಟ್ರನ್ ಅನ್ನು ಫಾಲೋ ಮಾಡ್ತಾರೆ. ಸೊ ಇದು ಬಿಟ್ಟು ನಾವು ಎಲ್ಲಾದರೂ ಹೋದರೂ ಕೂಡ ಅಪಾರ್ಟ್ ಫ್ರಮ್ ಏಷ್ಯಾ ಅಮೆರಿಕನ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾರೆ. ಅವ್ರದ್ದು ರೂಲ್ಸು ರೆಗ್ಯುಲೇಷನು ಆ ಒಂದು ಸ್ಟೂಡೆಂಟ್ ಡೆವಲಪ್ಮೆಂಟ್ ನೋಡಿದ್ರೆ ಮಕ್ಕಳಿಗೆ ಫಾರಿನ್ಗೆ ಕಳಿಸ್ಬೇಕಂತ ಅನ್ಸುತ್ತೆ. ಲಿಮಿಟೆಡ್ ಸ್ಟೂಡೆಂಟ್ಸನ್ನು ತಗೊಂಡು ಒಂದು ಕ್ವಾಲಿಟಿ ಡಾಕ್ಟರ್ನ ತಯಾರಿ ಮಾಡ್ತಾರೆ ಅವರು. ಮಿನಿಮಮ್ 100 ಸ್ಟೂಡೆಂಟ್ಗೆ ಒಂದೊಂದು ಬ್ಯಾಚನ್ನ ರೆಡಿ ಮಾಡ್ತಾರೆ. 12 ಸ್ಟೂಡೆಂಟ್ಸ್ಗೆ ಬ್ಯಾಚನ್ನು ರೆಡಿ ಮಾಡಿಕೊಂಡು ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಒಂದು ಒಳ್ಳೆ ಟಾಪ್ ಎಕ್ವಿಪ್ಮೆಂಟ್ಸನ್ನು ಕೊಟ್ಟು ಮಕ್ಕಳಿಗೆ ಒಂದು ಡಾಕ್ಟರ್ನ ತಯಾರಿ ಮಾಡ್ತಾರೆ. ಮಕ್ಕಳಿಗೆ ಅದಕ್ಕೋಸ್ಕರ ಫಾರಿನಿಗೆ ಕಳಿಸ್ಬೇಕು. ಇಂಡಿಯಾದಲ್ಲಿ ಆಗಿಲ್ವಾ, ಏನಕ್ಕೆ ನಾವು ಅಲ್ಲೇ ನಾವು ಇರೋ ಕಡೆನೇ ಏನು ಮಾಡ್ತೀವಿ ಅಂದರೆ ಸರ್ ಏನಾದರೂ ನಮಗೆ ಸೊಲ್ಯೂಷನ್ ಸಿಗುತ್ತಾ ಅಂತ ಹುಡುಕ್ತೀವಿ. ಹೊರಗೆ ಇವತ್ತು ಸುಮಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಕರ್ನಾಟಕ ಈಗ 2009-10ಗೆ ನಾನು ಕಂಪೇರ್ ಮಾಡಿ ನೋಡಿದ್ರೆ ಒಂದು ಅವೇರ್ನೆಸ್ ಇದ್ದಿಲ್ಲ. ಅಂದ್ರೆ ಒಂದ್ ರೀತಿ ಬಾವಿ ಒಳಗಿನ ಕಪ್ಪೆ ಆಗೋದ್ ಬೇಡ, ಇಲ್ಲಿ ಅವಕಾಶ ಇಲ್ವಾ, ಮುಂದಕ್ಕೆ ಒಂದು ಹುಡುಕಾಣ ಏನಾದ್ರು ದಾರಿನ. ಎಕ್ಸಾಕ್ಟ್ಲಿ, ನಾನು ಅದೇ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಆಗಿಲ್ಲ ಅಂದ್ರೆ ವಿದೇಶಕ್ಕೆ ಹೋಗ್ಬೋದಲ್ಲ. ನೀವು ಯಾವ ಡಿಸ್ಟ್ರಿಕ್ಸ್ ಅಪ್ಪ ಆ ಡಿಸ್ಟ್ರಿಕ್ಸ್ ನಿಯರ್ ಬೈನ ನಂಬರ್ ಕೊಡಕ್ ಸಾಧ್ಯ ನನ್ನ ಹತ್ರ. ಅವ್ರಿಗೆ ಹೋಗಿ ಮನೆಗೆ ಹೋಗಿ ವಿಸಿಟ್ ಮಾಡಿ, ಸರ್ ಡಾಕ್ಟರ್ ಟೀಮ್ ಸರ್ ಕೊಟ್ಟರೆ ಸರ್ವಿಸ್ ಹೇಗಿದೆ, 14 ಇಯರ್ ಆಯ್ತು ಅಂತ ಹೇಳ್ತಿದ್ದಾರೆ. ನಿಮ್ಮ ಮಕ್ಕಳು ಇವತ್ತು ಓದ್ಬಿಟ್ಟು ಗೆದ್ದು ಬಂದಿದ್ದಾರೆ. ನಿಮ್ಮ ರೆಸ್ಪಾನ್ಸ್ ಅವ್ರ ಬಗ್ಗೆ ಏನಿದೆ, ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಅವ್ರ ಹತ್ರ ಹೋಗಿ ತಿಳ್ಕೊಂಡ್ರು ಒಂದು ಫ್ಯಾಕ್ಟ್ ಗೊತ್ತಾಗುತ್ತಲ್ಲ ಮೇಡಮ್. ವೆಲ್, ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಟ್ಟೆ. ಪ್ರಸನ್ನ ಅಂತ ಬ್ಯಾಂಗ್ಳೂರ್ನಿಂದ. ನಮಸ್ತೆ ಪ್ರಸನ್ನ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಡಾಕ್ಟರ್ ಡ್ರೀಮ್ ಬಗ್ಗೆ ಏನ್ ಕನ್ಸಿದೆ, ಏನ್ ಕ್ವೆಶ್ಚನ್ ಇದೆ ಕೇಳಿ. ಮುಬಾರಕ್ ಅವರು ಇದ್ದಾರೆ, ಆನ್ಸರ್ ಮಾಡ್ತಾರೆ. ನಮಸ್ಕಾರ ಪ್ರಸನ್ನ ಅವರೇ, ಹೇಳಿ. ಸರ್ ನಮಸ್ತೆ. ನಮಸ್ಕಾರ ಪ್ರಸನ್ನ. ಬಯೋಟೆಕ್ನಾಲಜಿ ಮುಗಿಸಿದವರಿಗೆ 2 ವರ್ಷ ಆಗಿದೆ. ಈಗ ಚಾನ್ಸಸ್ ಇದೆಯಾ? ಬ್ರೇಕ್ ಆಗ್ತಿದೆ ಸರ್, ಏನ್ ಹೇಳಿದ್ರಿ? ಬಯೋಟೆಕ್ನಾಲಜಿ ಮುಗಿಸಿದ್ದೀರಾ? ಓಕೆ, ಹೌದು. ಸರ್ ಈಗ ಬಯೋಟೆಕ್ನಾಲಜಿ ಮುಗಿಸಿದ್ರೆ ನಾನ್ ಮೆಡಿಕಲ್ ಪ್ರಾಸೆಸ್ಗೆ ಜರ್ಮನಿ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇದೆ. ಬೆಂಗಳೂರು ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಆಫೀಸ್ಗೆ ಒಂದ್ಸತಿ ವಿಸಿಟ್ ಮಾಡಿ, ಇಲ್ಲಾಂದರೆ ನಮ್ಮ ನಂಬರ್ ಬರ್ತಾ ಇದೆ, ಅವ್ರಿಗೆ ಒಂದ್ಸತಿ ಕಾಲ್ ಮಾಡಿ ಅವ್ರು ಡೀಟೇಲ್ ನಿಮಗೆ ಕಳಿಸ್ಕೊಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ಕರೆ ಮಾಡೋದಕ್ಕೆ. ಇನ್ನು ಹಾಗಾದ್ರೆ ಇವ್ರು ಕೇಳ್ತಾ ಇದ್ರು ಎಲ್ಲೆಲ್ಲಿ ಆಪ್ಷನ್ಗಳಿದೆ ಅಂತ. ನಾನು ಓವರಾಲ್ ಆಗಿ ಕೇಳ್ತೀನಿ, ಒಟ್ಟು ಎಷ್ಟು ದೇಶಗಳಿಗೆ ನೀವು ಮಕ್ಕಳನ್ನ ವಿಸಿಟ್ ಮಾಡಿಸ್ಬೋದು ಅಂತ. ಮ್ಯಾಮ್, ವಿತೌಟ್ ಎಂಟ್ರೆನ್ಸ್ ವಿತೌಟ್ ಡೊನೇಷನ್ ಅಂದ್ರೆ ಸುಮಾರು 10 ಕಂಟ್ರಿಗೆ ಕಳಿಸ್ತೀವಿ ನಾವು. ವಿತೌಟ್ ಎಂಟ್ರೆನ್ಸ್ ವಿತೌಟ್ ಡೊನೇಷನ್. ಯಾಕಂದ್ರೆ ಕೆಲವು ಇದರಲ್ಲಿ ಈಗ ಎಕ್ಸಾಂಪಲ್ ಇವಾಗ ಡೊನೇಷನ್ ಕೊಟ್ಟು ಓದೋ ನೆಸೆಸಿಟಿ ಇಲ್ಲ. ಎಕ್ಸಾಂಪಲ್ ಅಲ್ಲಿರೋಂಥ ಎಕ್ಸಾಂಪಲ್ ನಾನು ರಷ್ಯಾ ಬಗ್ಗೆ ಮಾತಾಡಬೇಕಾದ್ರೆ NRR, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ. ಈಗ NRI ಕೋಟಾ ನಮ್ಮ ಹತ್ರ ಈಗ ವಿದ್ಯಾರ್ಥಿಗಳು ಫಾರಿನಿಂದ ಬಂದು ನಮ್ಮ ದೇಶದಲ್ಲಿ ಸ್ಟಡಿ ಮಾಡ್ತಾರೆ ಅಂದರೆ ನಾವು ಕೂಡ ಹೋಗ್ಬೋದಲ್ಲ. ಅಲ್ಲಿರುವಂಥ ಒಂದು ಸೀಟ್ಸನ್ನು ನಾವು ಕೂಡ ಅಡಾಪ್ಟ್ ಮಾಡ್ಕೋಬೋದು. ನಮ್ಮ ಹತ್ರ ಇಷ್ಟು ಕಡಿಮೆ ಸೀಟ್ಸ್ ಇದ್ದರೂ ಕೂಡ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲಿ 5 ಇಂದ 6 ಸೀಟ್ಸ್ ನಾವು ಕೊಡ್ತಾ ಇದ್ದೀವಿ. ನಮ್ಮ ಕಂಟ್ರಿಯಿಂದ ಕಡಿಮೆ ಸೀಟ್ ಇಟ್ಕೊಂಡು ಕೂಡ ನಾವೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ನಮಗೂ ಕೂಡ ಇದು ಅವಕಾಶಗಳಿದೆ. ಅಲ್ಲಿರುವಂಥ ಕಾಲೇಜಸಲ್ಲಿ ಸೀಟ್ಸು ಜಾಸ್ತಿ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ NRR ಕೋಟಾ ಮಿನಿಮಮ್ ಒಂದೊಂದು ಕಾಲೇಜಲ್ಲಿ 150 ಇಂದ 200 ಸೀಟ್ಸ್ ಇರುತ್ತೆ. ಆ ಒಂದು 200 ಸೀಟ್ಸು ಅಡಾಪ್ಟ್ ಮಾಡ್ಕೊಳ್ಳೋಕೆ ಯಾರು ನಮಗೋಸ್ಕರ ತಾನೇ ಅವಕಾಶ ಮಾಡಿಕೊಟ್ಟಿರೋದು. ಇಂಡಿಯಾದಲ್ಲಿ ನಿಮಗೆ ಸಿಕ್ಕಿಲ್ಲ, ಬಡ್ಜೆಟ್ ಕಟ್ಟೋಕ್ಕಾಗ್ತಾ ಇಲ್ಲ, ಒಳ್ಳೆ ಅಂಕಗಳು ಬಂದಿಲ್ಲ, ಏನಕ್ಕೆ ಬೇರೆ ಕಡೆ ಬೇರೆ ಸ್ಟ್ರೀಮಿಗೆ ಏನಕ್ಕೆ ಹೋಗ್ಬೇಕು? ನಾವು ಒಳ್ಳೆ ಎಜುಕೇಷನ್ನೇ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿರುವಂಥ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ವಿದ್ಯಾರ್ಥಿಗಳಿಗೆ ಕಳಿಸ್ಬೋದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ಕೀರ್ತಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ ಮಾ. ಮ್ಯಾಮ್, ನನ್ನ ಪ್ರಶ್ನೆ ಬಂದು ಅದು ಟಿವಿಲಿ ಆಡ್ ನೋಡಿದ್ದೆ. ಹೇಳಿ ಕೀರ್ತಿ. ಆಕ್ಚುಲಿ ಅದು 15 ಲ್ಯಾಕ್ ಅಂತ ತೋರಿಸಿದ್ರು, ಅಲ್ಲಿ ಆಫೀಸ್ ಹತ್ರ ಬಂದು 22 ಲ್ಯಾಕ್ ಅಂತ ಹೇಳಿದ್ರಲ್ವಾ ಮೇಡಮ್? ನೋಡಿ, ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು ವಿತಿನ್ 15 ಅಲ್ಲ 14 ಲ್ಯಾಕ್ ರುಪೀಸ್ 40,000 ಮೆಡಿಕಲ್ ಮುಗ್ದೋಗುತ್ತೆ. ಅಪಾರ್ಟ್ ಫ್ರಮ್ ದಸ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂತ ಬರುತ್ತೆ. ಊಟ ತುಂಬ ಇಂಪಾರ್ಟೆಂಟಾ? ಈಗ ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು ಅಷ್ಟು ಬಂದು ಕಾಲೇಜಿಗೆ ಕಟ್ತೀರಾ. ಊಟದ್ದು ಸಪ್ರೇಟ್ ಆಗಿರುತ್ತೆ, ಮಕ್ಕಳದು ಖರ್ಚು ಬೇರೆ ಇರುತ್ತೆ, ಹೋಗೋ ಬರೋ ಚಾರ್ಜಸ್ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ಬಡ್ಜೆಟ್ ವೈಸು ಓನ್ಲಿ ಎಜುಕೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ.
14,40,000 ರೂಪೀಸಲ್ಲಿ ಮೆಡಿಕಲ್ ಮುಗಿಸ್ಕೋಬೋದು. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ. ನಿಮಗೆ ಶಿವಮೊಗ್ಗ, ನಿಮಗೆ ತೀರ್ಥಹಳ್ಳಿ, ಸೊರಬಿಂದ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಆಲ್ರೆಡಿ ಅಲ್ಲಿ ಓದ್ತಿದ್ದಾರೆ. ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡಿ, ಸರ್ 14 ಲ್ಯಾಕ್ ಅಂತ ಹೇಳ್ತಿದ್ದಾರೆ, 22 ಲಕ್ಷ ಆಗುತ್ತಾ? ಯಾಕಂದರೆ ಮಕ್ಕಳು ಬರಬೇಕು, ಹೋಗಬೇಕು, ವರ್ಷಕ್ಕೊಂದ್ಸತಿ ಕಟ್ಸ್ಕೋಬೇಕು, ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವರಿಗೆ ಟ್ರಾವೆಲಿಂಗ್ ಅಲೌನ್ಸ್ ಇರುತ್ತೆ, ಮಕ್ಕಳದು ಸ್ವಂತ ಖರ್ಚಿರುತ್ತೆ. ಸೊ ಅದಕ್ಕೋಸ್ಕರ ಬಜೆಟ್ ವೈಸು ಓನ್ಲಿ ಎಜುಕೇಷನ್ಗೆ ಖರ್ಚಾಗೋದು 14,40,000 ರೂಪೀಸಿಂದ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನೀವು ಯಾವ ಕಾಲೇಜ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೀರ್ತಿ ಅವರೇ. ಓಕೆ, ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಕೀರ್ತಿ. ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ವಿಜಯ್ ಕುಮಾರ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಏನಿದೆ? ವಿಜಯ್ ಅವರೇ ನಮಸ್ತೆ. ಮೇಡಮ್, ನಮ್ಮ ತಂಗಿ ಮಗಳು PUC ಫಸ್ಟ್ ನೀಟ್ ಓದ್ತಾ ಇದ್ದಾರೆ ಸರ್. ಓಕೆ. ಅದರಲ್ಲಿ ಇವಾಗ ಸೆಕೆಂಡ್ PU ಏನಾದ್ರು ಅವರು ಗೌರ್ಮೆಂಟ್ ಕೋಟಾದಲ್ಲಿ ಏನಾದ್ರು ರ್ಯಾಂಕ್ ಬಂದಿಲ್ಲ ಅಂತಂದ್ರೆ ಫಾರಿನ್ ಅಲ್ಲಿ ಓದಕ್ಕೆ ಎಷ್ಟು ಅಂದಾಜು ಖರ್ಚಾಗ್ಬೋದು? ಮತ್ತೆ ಅವ್ರಿಗೆ ನೆಕ್ಸ್ಟ್ ಕೆರಿಯರ್ ಯಾವ ತರ ಅವ್ರಿಗೆ ಬಿಲ್ಡಪ್ ಆಗುತ್ತೆ? ಬೈ ಚಾನ್ಸ್ ಫಾರಿನ್ ಅಲ್ಲೇ ಉಳ್ಕೊಳಕ್ ಅವಕಾಶ ಸಿಗುತ್ತಾ, ಇಲ್ಲ ಇಂಡಿಯಾಗೆ ಬಂದು ಸೆಟಲ್ ಆಗೋ ಚಾನ್ಸಸ್ ಏನಾದ್ರು ಇರುತ್ತೆ ಸರ್? ಸರ್ ನೋಡಿ, 1 ವರ್ಷ ನಿಮ್ಮ ಹತ್ರ ಟೈಮ್ ಇದೆ ಸರ್. ಒಳ್ಳೆ ಇನ್ಸ್ಟಿಟ್ಯೂಟಿಗೆ ಜಾಯಿನ್ ಮಾಡಿಸಿದ್ದಾರೆ ಅಂದರೆ ಫಸ್ಟ್ ಇಂಡಿಯಾದಲ್ಲೇ ಟ್ರೈ ಮಾಡಿ. ಇಂಪಾಸಿಬಲ್ ಯಾವುದೂ ಅಲ್ಲ. ನೀಟ್ ಎಕ್ಸಾಮು ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಬಟ್ ನೀವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ 1 ವರ್ಷ ಟೈಮ್ ಇದೆ. ನೆಕ್ಸ್ಟ್ ಮೇಗೆ ನೀಟ್ ಎಕ್ಸಾಮ್ ಬರೆಯೋದು. ಅದಕ್ಕೋಸ್ಕರ ಈ ಒಂದು ಆಗಸ್ಟಿಂದನೇ ನೀವು ಸ್ಟಾರ್ಟ್ ಮಾಡಿದ್ರು ಕೂಡ ಮಿನಿಮಮ್ ಮಾರ್ಕ್ಸ್ ಅಂತ ನೀವು ಪ್ರಿಪೇರ್ ಮಾಡ್ಕೊಂಡು ಬಂದರೆ ಇಂಡಿಯಾದಲ್ಲಿ ಅವಕಾಶ ಇದೆ. ಬೈ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಸೇಮ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ನೆಕ್ಸ್ಟ್ ಇಯರ್ ಕೂಡ ಮಾತಾಡ್ಬೋದು. ಮಿನಿಮಮ್ ಫಾರಿನಿಗೆ ಹೋಗಬೇಕಾದ್ರೆ ಮಿನಿಮಮ್ ಮಾರ್ಕ್ಸ್ ಬೇಕಾಗಿರೋದು 50% PUCಯಲ್ಲಿ. ಏಜ್ ಕ್ರೈಟೀರಿಯಾ 16+ ಆಗಿರಬೇಕು. ನೀಟಲ್ಲಿ 129 ಮಾರ್ಕ್ಸ್, 130 ಅಂದ್ಕೊಳ್ಳಿ, 130 ಮಾರ್ಕ್ಸ್ ಬಂದಿದ್ದರೆ ಅವರು ಮೆಡಿಕಲ್ ಮಾಡೋಕ್ಕೆ ಎಲಿಜಿಬಲು. ಇಂಡಿಯಾದಲ್ಲಿ ಫಸ್ಟ್ ಆಪ್ಷನು. ಸಿಕ್ಕಿಲ್ವಾ, ಸೆಕೆಂಡ್ ಆಪ್ಷನ್ ವಿದೇಶದಲ್ಲಿದೆ. ಇನ್ನು ನಿಮ್ಮ ಹತ್ರ 1 ವರ್ಷ ಟೈಮ್ ಇದೆ, ಇಂಡಿಯಾದಲ್ಲೇ ಟ್ರೈ ಮಾಡಿ ಸರ್. ವೆಲ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಎಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಅನ್ನೋದಕ್ಕೆ ಕಾಲರ್ಸ್ಗಳೇ ಸಾಕ್ಷಿ. ನೋಡಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಶಕುಂತಲಾ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ಇಲ್ಲ, ನಮಸ್ಕಾರ ಸರ್. ಹೇಳಿ ಮ್ಯಾಮ್. ನಮ್ಮ ಮಗಳು ಇವಾಗ ಫಸ್ಟ್ PU ಓದ್ತಾ ಇದ್ದಾರೆ ಸರ್. ಅವ್ರು ತಗೊಂಡಿರೋದು PCMC. ನಾವು ಹೇಳ್ತಾ ಇದೀವಿ PCMB ತಗೊಮ್ಮ ಅಂತ. ಅವ್ರು ನಾನಿಲ್ಲ ಇಂಜಿನಿಯರ್ ಫೀಲ್ಡ್ ಹೋಗ್ಬೇಕು, ನಾನು PCMCನೇ ತಗೊಳ್ತೀನಿ ಅಂತ ತಗೊಂಡಿದ್ದಾರೆ ಸರ್. ಬಟ್ ಇವಾಗ JEE ಮೇನ್ಸ್ ಮತ್ತೆ KCET ಅಲ್ಲಿ ರ್ಯಾಂಕಿಂಗ್ ಬರ್ದೆ ಹೋದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಅದೊಂದು ಟೆನ್ಷನ್ ಆಗಿದೆ ಮ್ಯಾಮ್. ನೋಡಿ, ಫಸ್ಟ್ ಒಂದು ಕಡೆ ಡಿಮ್ಯಾಂಡ್ ಅಂತ ಒಂದು ನೋಡ್ಕೊಳ್ಳಿ. PCMCಗೂ PCMBಗೆ ತುಂಬ ಡಿಫರೆನ್ಸ್ ಇದೆ. PCMB ತಗೊಂಡ್ರೆ ನೀವು ಯಾವ ಸ್ಟ್ರೀಮ್ಗಾದರೂ ಹೋಗ್ಬೋದು. PCMC ಅಂದರೆ ಮೆಡಿಕಲ್ ಮತ್ತೆ ನಾಳೆ ಹೋಗಬೇಕಂದ್ರೆ ಹೋಗೋಕ್ಕಾಗಲ್ಲ. ಸೊ ಬೆಟರ್ ಇದೆ ಆಪ್ಷನ್ಸ್. ಏನಾದರೂ ಚೇಂಜ್ ಮಾಡೋ ಅವಕಾಶ ಇತ್ತಂದರೆ PCMBಗೆ ಚೇಂಜ್ ಮಾಡಿಸಿ. ಆಮೇಲೆ ನೀವು ಕಂಪ್ಯೂಟರ್ ಸೈನ್ಸ್ ಮಾಡ್ಕೋಬೋದು. ಆಗಿಲ್ಲ ಅಂದರೆ ಮೆಡಿಕಲ್ಗೆ. ಇವತ್ತು ಡಿಮ್ಯಾಂಡ್ ಇರೋದು 1000% ಡಿಮ್ಯಾಂಡ್ ಅಂತ ಹೇಳ್ಬೋದು ನಾವು. ಒಂದು ನಾರ್ಮಲು ನಮ್ಮದೇ ಸ್ವಂತ ಒಂದು ಕ್ಲಿನಿಕ್ ಮಾಡ್ಕೊಂಡ್ರೆ ಕೂಡ ಆರಾಮಾಗಿ ನಾವು ಲೈಫು ಎಂಜಾಯ್ ಮಾಡ್ಕೋಬೋದು. ಬೇರೆ ಫೀಲ್ಡಲ್ಲಿ ಹೋಗಿ ಇವಾಗ ಬೆಂಗಳೂರಲ್ಲಿ IT ಹಬ್ ಅಂತ ಹೇಳ್ತೀವಿ, ಜಾಬ್ಗಳೇ ಕಡಿಮೆ ಇದೆ. ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಒಳ್ಳೆ ಸಂಬಳಗಳಿಲ್ಲ. ಸೊ ಹೆಣ್ಮಕ್ಳಿಗೆ ನೀವು ಕಳಿಸಿ ಕ್ಯೂವಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ಜಾಬ್ಗಳು ಹುಡುಕಿ ಕೆಲಸ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಇದೆ. ನನ್ನ ಸಜೆಷನು ಬೆಸ್ಟು ಅಂದರೆ PCMB ಟ್ರೈ ಮಾಡಿಸಿ, ಒಳ್ಳೆ ನೀಟ್ ಇನ್ಸ್ಟಿಟ್ಯೂಟ್ಗೆ ಹಾಕಿ ಕೋಚಿಂಗ್ ತಗೊಳ್ಳಿ ಅವರು. ಆಗಿಲ್ಲ ಅಂದರೆ ಸೇಮ್ ಆಪ್ಷನ್ಸ್ ಅಬ್ರಾಡಲ್ಲೂ ಇರುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಶಕುಂತಲಾ ಅವರೇ ಕರೆ ಮಾಡೋದಕ್ಕೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಮುಬಾರಕ್ ಅವರೇ, ನಿಮ್ಮ ಹತ್ರ ಮಾತಾಡಿಸ್ತೀನಿ. ವೀಕ್ಷಕರೇ, ಡಾಕ್ಟರ್ ಆಗಬೇಕು, ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ, ವಿದೇಶದಲ್ಲಿ ಓದಬೇಕು, ಆದರೆ ಗೈಡೆನ್ಸ್ ಸಿಗ್ತಿಲ್ಲ ಅನ್ನುವಂಥವ್ರು ಏನು ಮಾಡಬೇಕು? ಕಾರ್ಯಕ್ರಮ ನೋಡಿ ಡೌಟ್ಸ್ ಇದ್ರೆ ಕರೆ ಮಾಡಿ, ಅಥವಾ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಅಡ್ರೆಸ್ ಹಾಕ್ತೀವಿ, ಆ ವಿಳಾಸಕ್ಕೆ ನೀವು ಕಾಲ್ ಮಾಡಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಬೋದು ಅಂತ. ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಇರಬೇಕು ಅಂತ ಮುಬಾರಕ್ ಅವರೇ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಂದೊಂದು ಪರ್ಸನಲ್ ಕ್ವೆಶನ್ ಇದೆ. ಈಗ ನಾನೇ MBBS ಮಾಡಬೇಕು, ನನಗೆ ಇಲ್ಲಿ ಸಿಕ್ಕಿಲ್ಲ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನಿಮ್ಮ ಆರ್ಗನೈಸೇಷನ್ ಕಡೆಯಿಂದ ಹೋಗ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಎಲ್ಲಿ ತನಕ ಇರುತ್ತೆ? ನನ್ನನ್ನು ಒಂದು ಕಾಲೇಜಿಗೆ ಸೇರಿಸೋ ತನಕ ಮಾತ್ರನಾ, ಅಥವಾ ಮುಗಿಸ್ಕೊಂಡು ಬರೋ ತನಕನ? ಮ್ಯಾಮ್ ನೋಡಿ, ಈಗ ಸ್ಟೂಡೆಂಟ್ ನಮ್ಮದೊಂದು ಡೈಲಾಗ್ ಅಂತಾನೆ ಹೇಳ್ತೀನಿ ನಾನು, ಮನೆಯಿಂದ ಮನೆಯವರೆಗೂ. ಓಕೆ, ಅಡ್ಮಿಷನ್ ಆಯ್ತು. ಇವತ್ತು ಮೆಡಿಕಲ್ ಮಾಡಿಕೊಂಡು ಫಾರಿನ್ಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಮನೆಯಿಂದ ಅಂದರೆ ಸ್ಟೂಡೆಂಟ್ ಮನೇಲಿ ಕೂತ್ಕೊಂಡು ಎನ್ಕ್ವೈರಿ ಮಾಡಿದ್ದಾರೆ ಅವರು. ಮನೆಯಿಂದ ಆಫೀಸಿಗೆ ಕರೆಸಿದ್ದೀನಿ, ಅಡ್ಮಿಷನ್ ಮಾಡಿದ್ದೀನಿ, ಫಾರಿನಿಗೆ ನಾನೇ ಕರ್ಕೊಂಡು ಹೋಗ್ತಿರೋದು. ಯಾಕಂದರೆ ಸ್ಟೂಡೆಂಟ್ಗೆ ಜಸ್ಟ್ ಅಡ್ಮಿಷನ್ ಮಾಡಿ ಅವ್ರು ಸಿಗ್ತಾರೆ ಇವ್ರು ಸಿಗ್ತಾರೆ ನನ್ನ ಕಾನ್ಸೆಪ್ಟೇ ಅಲ್ಲ. ನಾನಿಲ್ಲ ಮಕ್ಳಿಗೆ ನಾವೇ ಕರ್ಕೊಂಡು ಹೋಗ್ತೀವಿ. ನಮ್ಮ ಹತ್ರ ವೆಲ್ ಎಕ್ಸ್ಪೀರಿಯನ್ಸ್ಡು
ಮೇಡಮ್ 14 ಇಯರ್ ಅಂದರೆ ಸುಮಾರು ನಮ್ಮ ಹತ್ರ ಮ್ಯಾನೇಜರ್ಸ್ ಇದ್ದಾರೆ, ದೇ ಆರ್ ವೆಲ್ ಟ್ರೈನ್ಡ್. ಇಟ್ ಇಸ್ ನಾಟ್ ಲೈಕ್ ಗೂಗಲಲ್ಲಿ ಇಂಟರ್ನೆಟಲ್ಲಿ ನೋಡಿಕೊಂಡು ಕೆಲಸ ಮಾಡುವಂಥ ಏಜೆನ್ಸಿ ಅಲ್ಲ. ಯಾಕಂದರೆ ಪರ್ಸ್ನಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿದ್ರೆ ಸುಮಾರು 350ಕ್ಕೂ ಹೆಚ್ಚು ವೀಡಿಯೋಸ್ ಹಾಕಿದ್ದೀನಿ. ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲಿ ಲೈವಾಗಿ ನಿಂತ್ಕೊಂಡು ಮಾತಾಡೋದು. ಅಡ್ಮಿಷನ್ ಆಯ್ತು, ಇವತ್ತು ಅಡ್ಮಿಷನ್ ಮಾಡಿ ಮಕ್ಕಳು ಕರ್ಕೊಂಡು ಹೋಗಿ ಸೆಟಲ್ ಆಗೋವರೆಗೂ ಅಲ್ಲೇ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಕ್ವಶನ್ಸ್ ಬರೋದು, ಯಾರು ಹೋಗ್ತಾರೆ ಅಂದ್ಬಿಟ್ಟು ದೊಡ್ಡ ಕ್ವಶನ್ಸ್ ಇದು. ಯಾರು ಹೋಗ್ತಾರೆ ಸರ್? ಯಾಕಂದ್ರೆ ನಾವು ಬೆಂಗಳೂರೇ ಫಸ್ಟ್ ಟೈಮ್ ಬಂದಿರೋದು, ಸುಮಾರು ಇದ್ದಾರೆ ನನ್ನ ಹತ್ರ ಪೇರೆಂಟ್ಸ್. ಈಗ ಟೈರ್ 2 ಟೈರ್ 3 ಸಿಟಿಯಿಂದ ಬೆಂಗಳೂರಿಗೆ ಬಂದಿರೋದು ಫಸ್ಟ್ ಟೈಮ್ ಅವರು. ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ, ಅಡ್ಮಿಷನ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಿ ಆ ಕಂಟ್ರಿಯಲ್ಲಿ ಆಗುವಂಥ ಪ್ರೊಸೀಜರು, ಅಡ್ಮಿಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಮೆಡಿಕಲ್ ಚೆಕಪ್ ಆಗಿರ್ಬೋದು, ವೀಸಾ ರಿನ್ಯೂವಲ್ಗಳಾಗಿರ್ಬೋದು, ಇದೆಲ್ಲ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ನಮ್ಮದಲ್ಲಿ ಸ್ಟಾಫ್ ಇರ್ತಾರೆ, ಅವ್ರ ಜೊತೆ ಹ್ಯಾಂಡ್ ಓವರ್ ಮಾಡ್ತೀವಿ. ಏನೇ ಒಂದು ಎಮರ್ಜೆನ್ಸಿ ಬಂತು, ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ. ಇವತ್ತು ಮೇಡಮ್ ಟೆಕ್ನಾಲಜಿ ಇದೆ, ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತೀವಿ. ಏನೋ ಒಂದು ಸಮಸ್ಯೆ ಬಂತ, ನಾವು ಬೆಂಗಳೂರಲ್ಲಿದ್ದೀವಿ, ಡೆಲ್ಲಿ ಪರ್ಸನು ಇರ್ತಾನೆ, ರಷ್ಯಾ ಪರ್ಸನು ಇರ್ತಾನೆ, ಜಾರ್ಜಿಯಾ ಪರ್ಸನು ಇರ್ತಾನೆ, ನೀವು ಯಾವ ಕಂಟ್ರಿಗೆ ಹೋಗಿರ್ತೀರಾ ಆ ಪರ್ಸನಲ್ಲಿ ಅವೈಲೇಬಲ್ ಇರ್ತಾರೆ ಗ್ರೂಪಲ್ಲಿ. ಸಮಸ್ಯೆ ಬಂತ ಅಲ್ಲಿಗೆ ಸೊಲ್ಯೂಷನ್ ಕೊಡೋಕೆ ಅವ್ರು ರೆಡಿಯಾಗಿದ್ದಾರೆ. ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ಡಾಕ್ಟರ್ ಡ್ರೀಮ್ಸಿಂದ ಟ್ರಾವೆಲ್ ಮಾಡಿರೋದು, ಮಾಡ್ತಿರೋ ವಿದ್ಯಾರ್ಥಿಗಳಂದರೆ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಹುಡುಗರಿಗಿಂತ ಹುಡುಗಿರೇ ಅತಿ ಹೆಚ್ಚು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ 6 ವರ್ಷ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಎಕ್ಸಿಟ್ ಎಕ್ಸಾಮ್ ಬರೆಯೋವರೆಗೂ ನಾವು ಜವಾಬ್ದಾರಿ ತೊಗೊತಾ ಇದ್ದೀವಿ ಮೇಡಮ್. ಯಾಕಂದರೆ ಅಡ್ಮಿಷನ್ ಮಾಡಿ ಕಳಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಾಳೆ ಓದ್ಕೊಂಡು ಬಂದ ಮೇಲೆ ಒಂದು ಎಕ್ಸಿಟ್ ಎಕ್ಸಾಮ್ ಅನ್ನೋದು ಬರಿಬೇಕಾಗತ್ತೆ. ಅದು ಇಂಡಿಯಾದಲ್ಲೂ ಲಾಗು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಡಿಫ್ರೆನ್ಸ್ ಏನೂ ಇಲ್ಲ. ಈಗ ಕಡಿಮೆ ಅಂಕಗಳು ಬಂದಿದೆ, ದುಡ್ಡು ಕಡಿಮೆ ಇದೆ, ಡಿಫ್ರೆನ್ಸ್ ಏನು ಎಜುಕೇಷನ್ ಬರ್ತಾ ಇಲ್ಲ ಅಂದರೆ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಫೀಲ್ಡಿಗೆ ಏನಕ್ಕೆ ಹೋಗಬೇಕು, ಮೆಡಿಕಲ್ಲೇ ಮಾಡಿ. ಒಂದು ಮಿನಿಮಮ್ 1500-2000 ಡಾಕ್ಟ್ರ್ ಮಾಡಿರೋ ದಿನಕ್ಕೆ ನಿಮ್ಮ ಮಕ್ಕಳು ಡಾಕ್ಟ್ರ್ ಮಾಡೋಕ್ಕಾಗಲ್ವಾ? ವಿಚ್ ಇಸ್ ಪಾಸಿಬಲ್. ಯಾಕಂದರೆ ಒಂದು ನಂಬಿಕೆ ಅನ್ನೋದು ಇರಬೇಕು, ಒಂದು ಫ್ಯಾಕ್ಟ್ ತಿಳ್ಕೋಬೇಕು. ನೀವು ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಎಷ್ಟು ವರ್ಷದಿಂದ ಏಜೆನ್ಸಿ ರನ್ ಮಾಡ್ತಾರೆ, ಅದು ಇಂಪಾರ್ಟೆಂಟು. ಸುಮಾರು ಬಂದುಬಿಟ್ಟಿದೆ ಈಗ. ಸುಮಾರು ಬಂದು ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದು ದಿನ ಒಂದೊಂದು ಕಡೆ ಆಫೀಸು ಅಣಬೆಗಳ ಥರ ಎದ್ದಿದ್ದಾವೆ, ಅದರಲ್ಲಿ ಸೆಲೆಕ್ಟ್ ಮಾಡೋದೇ ದೊಡ್ಡ ಒಂದು ಚಾಲೆಂಜ್ ಆಗಿಬಿಟ್ಟಿದೆ. ಯಾಕಂದರೆ ಅದು ಮಕ್ಕಳು ಈಗ ಆಸ್ ಎ ಪೋಷಕರು, ಈಗ ವಿದ್ಯಾರ್ಥಿಗಳು ಅದು ಚೆಕ್ ಮಾಡಬೇಕು. 6 ತಿಂಗಳು ಒಂದೊಂದು ಸತಿ ಆಫೀಸ್ ಶಿಫ್ಟ್ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಮಾಡಿಕೊಂಡು, ಯಾಕಂದರೆ ಅದು ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಫಾರ್ ದಟ್ ರೀಸನ್ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ಏಜೆನ್ಸಿ ನಾನು ಅಡಾಪ್ಟ್ ಮಾಡ್ಕೋಬೇಕನ್ಬಿಟ್ಟು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮುಬಾರಕ್ ಅವರೇ ಮಾತಾಡ್ಸೋಣ. ಜ್ಯೋತಿ ಅಂತ, ನಮಸ್ತೆ ಮಾ. ಜ್ಯೋತಿ ನಮಸ್ತೆ. ವೆರಿ ಕ್ವಿಕ್ ಆಗಿ ನಿಮ್ಮ ಪ್ರಶ್ನೆ ಕೇಳ್ಬಿಡಿ, ಟೈಮ್ ಸರಿ ಜಾಸ್ತಿ ಇಲ್ಲ ಅದಕ್ಕೆ. ಜ್ಯೋತಿ ಹೇಳಿ. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಸರ್, ಮಾರ್ನಿಂಗ್. ನನ್ನ ಕ್ವೆಶ್ಚನ್ ಏನಂದ್ರೆ, ಈಗ ಮಕ್ಕಳು ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ ಹೋಗ್ತಾರೆ, ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಓದ್ತಾರೆ, ಬಟ್ ಅವರು ವಾಪಸ್ಸು ಇಂಡಿಯಾಗ್ ಬಂದು ಪ್ರಾಕ್ಟೀಸ್ ಮಾಡಬಹುದಾ? ಮತ್ತೆ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ಅಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟಿ ಸಿಗುತ್ತಾ? ಮ್ಯಾಮ್ ನೋಡಿ, ಈಗ ಒಂದು ಕಡಿಮೆ ಬಜೆಟಲ್ಲಿ ಮೆಡಿಕಲ್ ಮಾಡಿಸ್ಬೇಕಂದ್ರೆ ಒಂದು ಕಾನ್ಸೆಪ್ಟಿಂದ ಫಾರಿನ್ಗೆ ಕಳಿಸ್ತೀವಿ. ಕರೆನ್ಸಿ ವ್ಯಾಲ್ಯೂ ಡಿಫ್ರೆನ್ಸ್ ಇರುತ್ತೆ. ನಮಗಿಂತ ಒಂದು ಎಕ್ಸಾಂಪಲ್ ರಷ್ಯಾಗೆ ಚೂಸ್ ಮಾಡ್ತೀವಿ ಅಂದರೆ ನಮಗಿಂತ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಅವ್ರದ್ದು. ಅದಕ್ಕೋಸ್ಕರ ಜಾಬ್ ಆಪರ್ಚುನಿಟಿಗಳು ನಿಮಗೆ ಈ ಕಡೆ ಇದೆ. USA, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಈ ಕಡೆ ಬಂದು ಜಾಬ್ ಆಪರ್ಚುನಿಟಿ ನಾವೇ ರೆಡಿ ಮಾಡಿ ಕೊಡ್ತೀವಿ. ಪ್ಲಸ್ ಓದ್ಕೊಂಡು ಬಂದ ಮೇಲೆ 100% ಜಾಬ್ ಆಪರ್ಚುನಿಟಿ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ವೆಬ್ಸೈಟ್ ಇದೆ, www.drDreams.in. ಲಾಗಿನ್ ಮಾಡಿ ಒಂದ್ಸತಿ ಚೆಕ್ ಮಾಡಿ. ಸೇಮ್ ಹೆಸರಲ್ಲಿ ಡಾಕ್ಟರ್ ಡ್ರೀಮ್ಸ್ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಇದೆ. ಮಕ್ಕಳು ಇವಾಗ ಓದ್ಕೊಂಬಂದು ಬೋರಿಂಗ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದಾರೆ, ಹಾಸನ್ ಹಿಮ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ವಿದ್ಯಾರ್ಥಿಗಳು ಗೌರ್ಮೆಂಟಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಯೂಟ್ಯೂಬ್ ಚಾನಲ್ ಒಂದ್ಸತಿ ನೋಡಿ ಮೇಡಮ್, ಪ್ರತಿಯೊಂದು ಮಾಹಿತಿ ಅದರಲ್ಲಿ ಗೊತ್ತಾಗುತ್ತೆ. ವೆಲ್, ಥ್ಯಾಂಕ್ ಯು ಜ್ಯೋತಿ ಕರೆ ಮಾಡೋದಕ್ಕೆ. ಈಗ ನಂದು ಇನ್ನೊಂದು ಪ್ರಶ್ನೆ, ನೀಟ್ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆಗಲ್ಲ ಅನ್ನುವಂಥವ್ರು ಇಲ್ಲಿ ಡೊನೇಷನ್ ಕಟ್ಟೋ ತಾಕತ್ತಿದ್ರೆ ಇಲ್ಲಿ ಓದ್ತಾರೆ, ಇಲ್ಲ ಅಂದರೆ ವಿದೇಶಕ್ಕೆ ಹೋಗಬೇಕು ಅನ್ನೋ ಆಪ್ಷನ್ ಹುಡ್ಕೊಳ್ತಾರೆ. ಈ ಮಾರ್ಕ್ಸ್ಗಳ ಬಗ್ಗೆ ಐಡಿಯಾ ಕೊಡ್ಬೋದಾ? ಎಷ್ಟೆಷ್ಟು ಇರಬೇಕು, ಎಲಿಜಿಬಲ್ ಆಗೋಕ್ಕೆ ಎಷ್ಟು ಮಾರ್ಕ್ಸ್ ಅಂತ? ಮ್ಯಾಮ್ ನೋಡಿ, ಈಗ ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ವಿ. ಯಾಕಂದರೆ ನಮ್ಮದು ಕ್ಯಾಟಗರಿ ಇಡೀ ಇಂಡಿಯಾದಲ್ಲಿ ಪ್ರೊಸೀಜರ್ ಅಂದರೆ ಆ ಕ್ಯಾಟಗರಿ ವೈಸನ್ನು ಡಿವೈಡ್ ಮಾಡಿದ್ದೀವಿ. OBC, SC, ST ಕ್ಯಾಟಗರಿಗೆ 720ಗೆ 129 ಮಾರ್ಕ್ಸು. 129 ಮಾರ್ಕ್ಸ್ ಅಂದರೆ NMCಯಿಂದ ಪರ್ಮಿಷನ್ ಇದೆ ಅಂದರೆ ಇವನು ಎಲಿಜಿಬಲ್ ಇದ್ದಾನೆ, ಈ ಸ್ಟೂಡೆಂಟ್ ಮೆಡಿಕಲ್ ಮಾಡ್ಬೋದು ಅಂದ್ಬಿಟ್ಟು ಸರ್ಕಾರ ನಿರ್ಧಾರ ತಗೊಂಡಿರೋದು. ಅದೇ ನೀವು ಜನರಲ್ ಕ್ಯಾಟಗರಿ ಆಗಿದ್ರೆ 164 ಮಾರ್ಕ್ಸ್ ಬಂದಿದ್ರೆ ನೀವು ಮೆಡಿಕಲ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇವಾಗ ನಡೀತಿರೋ ಗೊಂದಲಗಳೇನೆಂದರೆ ರೀನೀಟ್ ಆಗುತ್ತಾ ಆಗಲ್ವಾ? ಈಗ ಮಕ್ಕಳ ಕೆಪಾಸಿಟಿ ಪೇರೆಂಟ್ಸ್ಗೆ ಗೊತ್ತಿದೆ. ಯಾಕಂದರೆ 60% ತಗೊಂಡಿರೋನು 150 ಬಂದಿದೆ. ನೆಕ್ಸ್ಟ್ ಮತ್ತೆ ಅವನು ರೀನೀಟ್ ಬರೆದ್ರೂ ಕೂಡ ಏನು 550 ತಗೊಳಕ್ಕಾಗಲ್ಲ. ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮೇಡಮ್. ಇದು ಸಮುದ್ರದಲ್ಲಿ ಈಜು ಹೊಡೆದಂಗೆ. ಇದು ಇಟ್ಸ್ ನಾಟ್ ಲೈಕ್ ಈಗ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಹೊಡಿ ಮಾಡೋಕ್ಕೂ ಅದು ಮಾಡೋಕ್ಕೂ ವ್ಯತ್ಯಾಸ ಇದೆ. ಇದು ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ರೀನೀಟಲ್ಲಿ ನೆಕ್ಸ್ಟ್ 550 ಬಂದ್ಬಿಡುತ್ತೆ. ಅದೆಲ್ಲ ಓವರ್ ಕಾನ್ಫಿಡೆಂಟು ಈ ನೀಟಲ್ಲಿ ನಡೆಯಲ್ಲ. ಸೊ ಅದಕ್ಕೋಸ್ಕರ ಒಂದು ಮಿನಿಮಮ್ ಮಾರ್ಕ್ಸ್ ಬಂದಿದೆ, ಮಕ್ಕಳ ಕೆಪಾಸಿಟಿ ಆ ಪೇರೆಂಟ್ಸ್ಗೆ ಗೊತ್ತಿದೆ. ಮತ್ತು ಸಮಯನೂ ಹಾಳು ಮಾಡಕ್ಕೆ ಹೋಗ್ಬೇಡಿ. ಒಂದೊಂದು ವರ್ಷ ಮೇಡಮ್ 3 ವರ್ಷ ರಿಪೀಟ್ ಮಾಡಿ ಮಕ್ಕಳು ಬಂದಿದ್ದಾರೆ.
ಫಸ್ಟ್ ಇಯರ್ ಬಂದಿದ್ದ ಮಾರ್ಕ್ಸ್ 3ನೇ ವರ್ಷ ಬರೆದ್ರು ಕೂಡ ಆ ಮಾರ್ಕ್ಸ್ ಬಂದಿಲ್ಲ. ಆ ಮಾರ್ಕ್ಸ್ಗಳು ಬಂದಿಲ್ಲ. ಸುಮಾರು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ಗಳು ಬಂದಿಲ್ಲ. ಈಗೇನು ಮಾಡಿದ್ದಾರೆ, 3 ವರ್ಷ ಹಾಳು ಮಾಡಿಕೊಂಡು 4ನೇ ವರ್ಷ ಮೆಡಿಕಲ್ ಮಾಡಕ್ಕೆ ಹೋಗ್ತಿರೋದು. ಇವ್ರು ಸೀನಿಯರ್ಸು ಇವ್ರ ಜೊತೆಲಿ ಓದಿರೋರು 3 ವರ್ಷ ಮೆಡಿಕಲ್ ಮುಗಿಸಿದಾರೆ ನಮ್ಮ ಹತ್ರನೇ. ಈಗ 4ನೇ ವರ್ಷ ಓದೋ ಸ್ಟೂಡೆಂಟು ಫಸ್ಟ್ ಇಯರ್ಗೆ ಇಲ್ಲಿಂದ ಫಾರಿನ್ಗೆ ಹೋಗ್ತಿರೋದು. ಯಾಕಂದರೆ ಪ್ರತಿ ವರ್ಷ 4 ಲಕ್ಷ 5 ಲಕ್ಷ ಸ್ಟೂಡೆಂಟು ಜಾಸ್ತಿ ಆಗಬೇಕಾದ್ರೆ ಇಂಡಿಯಾದಲ್ಲಿ ಸೀಟ್ಸ್ ಕಮ್ಮಿ ಇದೆ. ಚಲೋ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿದೆ ಸೀಟ್ಸು, ಈ ಕಡೆ ಬರೆಯೋ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಅಂದರೆ ಹೌದಪ್ಪ ವೇಟ್ ಮಾಡಿ ಅಂತ ಹೇಳ್ಬೋದು. ಸೀಟ್ ಅಲ್ಲಿಗೆ ಸ್ಟಾಪ್ ಆಗಿದೆ, ಬರೆಯೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸಿಗೋದು ಡೌಟ್ ಇದೆ. ಸೊ ಅದಕ್ಕೋಸ್ಕರ ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಆಪರ್ಚುನಿಟಿ ಅಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಬಜೆಟ್ ಕಡಿಮೆ ಇದೆ, ಕಡಿಮೆ ಮಾರ್ಕ್ಸ್ ಬಂದಿದೆ, ಓದಿರೋಂಥ ಕಂಪ್ಲೀಟ್ ಆಗಿರೋಂಥ ಡಾಕ್ಟ್ರ್ ಜೊತೆ ಮಾತಾಡಬೇಕಾ, ಪ್ರತಿಯೊಂದಕ್ಕೂ ಮಾಹಿತಿ ಮಾಡ್ತೀವಿ, ಮಾಹಿತಿ ಕೊಡ್ತೀವಿ. ಈಗ ಸುಮಾರು 1500-2000 ಡಾಕ್ಟ್ರ್ ಮಾಡಿರೋರಿಗೆ ನಿಮ್ಮ ಮಕ್ಕಳು ಡಾಕ್ಟ್ರ್ ಮಾಡೋದು ಇಟ್ಸ್ ನಾಟ್ ದಟ್ ಮಚ್ ಡಿಫಿಕಲ್ಟ್ ನಮಗೆ. ಸೊ ಅದಕ್ಕೋಸ್ಕರ ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಂದ್ರೆ ಡಾಕ್ಟರ್ ಡ್ರೀಮ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ನಯನ ಅಂತ ಮಾತಾಡ್ಸೋಣ. ನಯನ ನಮಸ್ತೆ, ತಮ್ಮ ಪ್ರಶ್ನೆ ಕೇಳ್ಬಿಡಿಮ್ಮ. ಸರ್ ನಮಸ್ತೆ, ನಯನ ಅಂತ ಮಾತಾಡ್ತಿರೋದು ಬನಶಂಕರಿಯಿಂದ. ನಮಸ್ತೆ ಮ್ಯಾಮ್, ಹೇಳಿ. ಸರ್ ನನ್ನ ಮಗ 98% ತಗೊಂಡಿದ್ದಾನೆ PUಲಿ, ಮತ್ತೆ ನೀಟಲ್ಲಿ 438 ತಗೊಂಡಿದ್ದಾನೆ. ವೆರಿ ಗುಡ್ ಮ್ಯಾಮ್. ಸರ್ ಈಗಿರೋದು ಅಂದ್ರೆ ಏನು ಅಂದ್ರೆ ನಮ್ದು ಜನರಲ್ ಕ್ಯಾಟಗರಿ, ಸೊ ಗೌರ್ಮೆಂಟ್ ಇದ್ರಲ್ಲಿ ಸಿಗತ್ತೋ ಇಲ್ವೋ ಅನ್ನೋದು ಒಂದು ಡೌಟ್. 100% ಡೌಟೇ ಅದು. ಯಾಕಂದರೆ ಸಿಗೋದು ಇಂಪಾಸಿಬಲ್ ಜನರಲ್ ಕ್ಯಾಟಗರಿಗೆ. 550 ಈಗ OBC ಅವ್ರಿಗೆ, OBC STಗೆ, SC STಗೆ 540 ಸಿಕ್ಕಿರೋರು ಅಡ್ಮಿಷನ್ ಮಾಡಿದ್ದಾರೆ ನನ್ನ ಹತ್ರ. 540 ಇಂಡಿಯಾದಲ್ಲಿ ಅವ್ರಿಗೆ ಸಿಕ್ಕಿಲ್ಲ. ತಾವು ಜನರಲ್ ಅಂದರೆ ಔಟ್ ಆಫ್ ಔಟ್ ತೊಗೋಬೇಕು, ರಿಪೀಟ್ ಏನಾದರೂ ಮಾಡೋಕ್ಕೆ ಹೋದರೆ ಈ ವರ್ಷ 600 ಕಟ್ ಆಫ್ ಹೋಗುತ್ತೆ ಮೇಡಮ್. ಸೊ ಒಂದು ವರ್ಷ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ವರ್ಷ 35 ಲಕ್ಷ ಜನ ಬರೀತಾರೆ, 30 ಲಕ್ಷ ಜನ ಬರೀಬೋದು, 32 ಲಕ್ಷ ಜನ ಬರೀಬೋದು. ರಿಪೀಟರ್ಸೇ ಸುಮಾರು 2.5-3 ಲಕ್ಷ ಆಡ್ಮಿಷನ್ ಆಗಿದೆ ರಿಪೀಟರ್ಸ್ ಬ್ಯಾಚ್ಗೆ. ಹಾಂ ಸರ್ ಇನ್ನೊಂದು ಏನಂದ್ರೆ ನಮ್ಮ ದೇಶದಲ್ಲಿ ನಮ್ಗೆ ಬೆಲೆ ಇಲ್ಲ ಮಕ್ಕಳು ಓದಿರೋದಕ್ಕೆ, ಅದಕ್ಕೆ ಎಲ್ಲ ಫಾರಿನ್ ಕಂಟ್ರೀಸ್ಗೂ ಹೋಗ್ತಾರೆ ಕಮ್ಮಿ ಬಜೆಟ್ ಅಂತ. ಈಗ ನೆಕ್ಸ್ಟ್ ಹೇಳ್ತಿರೋದು ನೆಕ್ಸ್ಟ್ ಬರೀಬೇಕು ಅಂತ ಇದೆ ಅಲ್ವಾ? ಕರೆಕ್ಟ್. ಫಾರಿನ್ ಎಲ್ಲ ಮುಗಿಸ್ಕೊಂಡ್ಬಂದು ಅದ್ರಲ್ಲಿ ಎಲಿಜಿಬಲ್ ಅಕಸ್ಮಾತ್ ಆಗದಿದ್ರೆ ಏನ್ ನೆಕ್ಸ್ಟ್ ಇರೋದು? ಮ್ಯಾಮ್ ನೋಡಿ, ಎಲಿಜಿಬಲ್ ಮಾಡಿಸೋದು ನಾನು ಸುಮಾರು 14 ಇಯರ್ ಆಯಿತು. ಫಾರಿನ್ಗೆ ಹೋಗಿ ಮಕ್ಕಳು ಎಜುಕೇಷನ್ ಮುಗಿಸ್ಕೊಂಡು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದು ನನ್ನ ಸ್ಟೂಡೆಂಟು. ಅವ್ರಿಗೆ ಎಲಿಜಿಬಲ್ ಮಾಡಿಸೋ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಹೇಗೆಂದರೆ ಈಗ ಅವ್ರ ಹತ್ರ 4 ವರ್ಷ ಮಾತ್ರ ಟೈಟ್ ಶೆಡ್ಯೂಲು. ಈ ಕಡೆ ಥಿಯರಿ, ಪ್ರಾಕ್ಟಿಕಲು, ಪ್ರಾಜೆಕ್ಟು, ಅಸೈನ್ಮೆಂಟ್ಸು, ವೈವಾ ಅಂದ್ಬಿಟ್ಟು ಬ್ಯುಸಿ ಇರ್ತಾರೆ ಮಕ್ಕಳು. 5ನೇ ವರ್ಷ ವೆನ್ ಕ್ಲಿನಿಕಲ್ ರೊಟೇಷನ್ ಬಂದ ಮೇಲೆ ಮಧ್ಯಾಹ್ನ ಮೇಲೆ ಏನೂ ಕೆಲಸ ಇಲ್ಲ ಮಕ್ಕಳಿಗೆ. ಆ ಟೈಮಲ್ಲಿ ಎಕ್ಸಿಟ್ ನಾವೇ ಕೊಡ್ತಾಯಿದ್ದೀವಿ. 24 ತಿಂಗಳು ಕೋಚಿಂಗ್ ಮೇಡಮ್, 300 ಮಾರ್ಕ್ಸಿಗೆ 150 ತಗೋಬೇಕು. ಇದು ನೀಟು ಅಲ್ಲ, ನೆಗೆಟಿವ್ ಮಾರ್ಕಿಂಗ್ ಥರ ಔಟ್ ಆಫ್ ಸಿಲೆಬಸ್ ಕೊಡೋಕ್ಕೆ CETನೂ ಅಲ್ಲ, ಇದು ಮೆಡಿಕಲ್ಲು. ಸೊ ಎಕ್ಸಿಟ್ ಎಕ್ಸಾಮ್ ಬರೆಸೋವರೆಗೂ ನಾವು ಜವಾಬ್ದಾರಿ ತೊಗೊತಾ ಇದ್ದೀವಿ. ನೀವು ಬನಶಂಕರಿ, ಕನಕಪುರ ಈ ಕಡೆಯಿಂದ ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ. ಆಲ್ರೆಡಿ ಫಾರಿನ್ಗೆ ಹೋಗಿ ಓದ್ತಿರೋರು ಸುಮಾರು ಜನ ಇದ್ದಾರೆ. ವರಿ ಮಾಡ್ಕೋಬೇಡಿ ಮೇಡಮ್, ಒಂದ್ಸತಿ ವಿಸಿಟ್ ಮಾಡಿ. 2 o'clock ಆಲ್ಮೋಸ್ಟ್ 8 o'clock ಇವತ್ತು ಸ್ಪಾಟ್ ಅಡ್ಮಿಷನ್ ಕೂಡ ನಮ್ಮದು ನಡೀತಾ ಇದೆ. ಸುಮಾರು ಪೇರೆಂಟ್ಸದು ವಿಸಿಟ್ ಇದೆ, ಅವ್ರ ಜೊತೆ ಕೂಡ ಒಂದು ಸತಿ ಮಾತಾಡ್ಸೋಣ ಮ್ಯಾಮ್ ನಿಮಗೆ. ಓಕೆ, ಥ್ಯಾಂಕ್ ಯು ನಯನ್ ಅವರೇ ಕರೆ ಮಾಡಿದ್ದಕ್ಕೆ. ನಂದು ಇನ್ನೊಂದು ಪ್ರಶ್ನೆ ಮುಬಾರಕ್ ಅವರೇ, ಇದೀಗ ನೀವು ಹೇಳಿದ್ರಿ ಇಲ್ಲಿಂದ ಕರ್ಕೊಂಡೋಗಿ ವಾಪಸ್ ಇಲ್ಲಿ ಕರ್ಕೊಬರೋ ತನಕ ಜವಾಬ್ದಾರಿ ನಮ್ಮದು ಅಂತ. ಅಲ್ಲಿ MBBS ಮುಗಿದ ಮೇಲೆ ಇಲ್ಲಿ ಏನಾದರೂ ಮತ್ತೆ ಎಕ್ಸಾಮ್ ಅಥವಾ ಟೆಸ್ಟ್ಗಳಂತ ಏನಾದರೂ ಇರುತ್ತಾ ಮ್ಯಾಮ್? ಮ್ಯಾಂಡೇಟ್ರಿ. ಯಾಕಂದರೆ ಸ್ಟೂಡೆಂಟು ಓದ್ಬಿಟ್ಟು ಬಂದಿದ್ದಾರಾ ಇಲ್ಲ ಏನಾದರೂ ದುಡ್ಡು ಕೊಟ್ಟು ಪಾಸ್ ಆಗಿಬಿಟ್ಟು ಬಂದಿದ್ದಾರಾ, ಇವ್ರು ಕೇಪಬಲ್ ಇದ್ದಾರಾ ಇಲ್ಲ ಅದು ಗೊತ್ತಾಗ್ತಿರೋದು. ಇಟ್ ಇಸ್ ಅ ಗೌರ್ಮೆಂಟ್ ಮಾಡಿರೋ ರೂಲ್, ಇಟ್ ಇಸ್ 100% ನಾವು ಕೂಡ ಅದಕ್ಕೆ ನಾವು ಸಾಥ್ ನೀಡ್ತೀವಿ ಮೇಡಮ್. ತುಂಬ ಇಂಪಾರ್ಟೆಂಟು. ನಾಳೆ ನೋಡಿ, ಇದು ಮೆಡಿಕಲ್, ಇದು ಇಟ್ ಇಸ್ ನಾಟ್ ಲೈಕ್ ಇರ್ರೆಲೆವೆಂಟ್ ಸಬ್ಜೆಕ್ಟ್ ಏನೂ ಅಲ್ಲ, ಒಂದು ಜವಾಬ್ದಾರಿ ಇರುವಂಥ ಒಂದು ಸಬ್ಜೆಕ್ಟ್, ಜೀವ ಉಳಿಸುವಂಥ ಒಂದು ಸಬ್ಜೆಕ್ಟು. ದೇವರಾದ್ಮೇಲೆ ನೀವೇ ಅಂತ ನಾವು ಹೇಳಬೇಕಾದ್ರೆ ಅವರು ಅಷ್ಟು ಕೇಪಬಲ್ ಇರಬೇಕಲ್ಲ. ಮೆಡಿಕಲ್ ಓದಿದ್ದಾರೆ, ಬಂದಿದ್ದಾರೆ ಇಂಡಿಯಾಗೆ, ಬಂದ ಮೇಲೆ ಇವರು ಕೇಪಬಲ್ ಇದಾನ ಇಲ್ಲ ಗೌರ್ಮೆಂಟ್ ಚೆಕ್ ಮಾಡೋದು ಇಟ್ ಇಸ್ 100% ಫ್ಯಾಕ್ಟು, ಚೆಕ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಆ ಎಕ್ಸಿಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ 24 ತಿಂಗಳು ಕೋಚಿಂಗ್ ಕೊಡ್ತೀವಿ ನಾವು. 5th ಇಯರಲ್ಲಿ 10 ಮಂತು, 6th ಇಯರಲ್ಲಿ 10 ಮಂತು, 20 ಮಂತ್ ಕೋಚಿಂಗು. ಇಂಡಿಯಾಗೆ ವಾಪಸ್ ಬಂದಮೇಲೆ 4 ತಿಂಗಳು ಕ್ರಾಶ್ ಕೋರ್ಸ್ ಕೊಡ್ತಾ ಇದ್ದೀನಿ. ಈ 24 ಮಂತಲ್ಲಿ 300 ಮಾರ್ಕ್ಸ್ಗೆ 150 ತಗೊಳ್ಳೋದು ಡಿಫಿಕಲ್ಟ್ ಅಲ್ಲ ಮೇಡಮ್. ಮಿನಿಮಮ್ ಅಂದರೂ ಕೂಡ 10 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡಿದ್ರು ಕೂಡ 240 ಮಾರ್ಕ್ಸ್ ಆಯಿತು. ಗೌರ್ಮೆಂಟ್ ಕೇಳ್ತಿರೋದು 150 ಮಾರ್ಕ್ಸ್ ನಿಮ್ಮ ಹತ್ರ. ಸೊ ಹೇಗೆ ಓದಲ್ಲ ಅಂತ ಈಗ ಕೆಲವು ಸ್ಟೂಡೆಂಟ್ ಇಲ್ಲ, ಅವರು ಇಂಟ್ರೆಸ್ಟ್ ಕೊಟ್ಟು ಓದಿಲ್ಲ ಅಂದರೆ ಯಾವ ಸಬ್ಜೆಕ್ಟು ಪಾಸ್ ಆಗೋಕ್ಕಾಗಲ್ಲ. ಒಂದು MBBS ಸರ್ಜರಿ ಸಬ್ಜೆಕ್ಟ್ ಓದಿರುವಂಥ ಸಬ್ಜೆಕ್ಟ್ಗೆ ಈ ಎಕ್ಸಿಟ್ ಎಕ್ಸಾಮ್ ಬರೆಯೋದು ಏನು ಡಿಫಿಕಲ್ಟ್ ಇರುತ್ತೆ? ಟ್ರೈ ಮಾಡೋರು ಓದೋ ಮಕ್ಕಳೇ, ನಾನು 100%. ಅದಕ್ಕೋಸ್ಕರನೇ ಪೇರೆಂಟ್ಸ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಇನ್ಸ್ಟಿಟ್ಯೂಟನ್ನು ಹುಡುಕಿ ಹಾಕಿರ್ತಾರೆ. 10th ಇನ್ನ ರಿಸಲ್ಟೇ ಬಂದಿರಲ್ಲ, ಯಾವ ಕಾಲೇಜು ಏನು ರಿಸಲ್ಟ್ ಎಲ್ಲ ತಲೆಯಲ್ಲಿ ಒಂದು ಕಡೆ ಕನ್ಫ್ಯೂಷನ್ ನಡೀತಾನೆ ಇರುತ್ತೆ. 10 ಜನ ಹತ್ರ ಸಜೆಷನ್ ತಗೊಂತೀವಿ. ಮೆಡಿಕಲ್ ಅಂತ ಬರಬೇಕಾದ್ರೆ ನೆಗ್ಲಿಜೆನ್ಸಿ ಏನಕ್ಕೆ?
ಟಾಪ್ ಕಾಲೇಜಿಗೆ ಕಳಿಸಿ, ಒಳ್ಳೆ ಎಜುಕೇಷನ್ ಮಾಡಿಸಿ, ಒಳ್ಳೆ ಒಂದು ಡಾಕ್ಟರ್ ಆಗಿ ಕರ್ಕೊಂಬನ್ನಿ ಅವನಿಗೆ. ಅಲ್ಲಿರುವಂಥ ಒಂದು ಟೆಕ್ನಾಲಜಿ, ಎಕ್ವಿಪ್ಮೆಂಟ್ಸು, ಅದು ಸ್ಟೂಡೆಂಟು ಒಂದು Utilize ಮಾಡ್ಕೋಬೇಕು. ಕಲಿತಾರೆ ಮೇಡಮ್. ಸ್ಟೂಡೆಂಟ್ ಒಂದು ಅವೇರ್ನೆಸ್ಸು, ಹೊರಗೆ ಹೋದ್ಮೇಲೆ ಲೋಕ ಗೊತ್ತಾಗೋದು ಮಕ್ಕಳಿಗೆ. So ಅದಕ್ಕೋಸ್ಕರ ವೆಲ್ ಫರ್ನಿಸ್ ಹಾಸ್ಟೆಲ್ಸ್ ಇರುತ್ತೆ, ಎಜುಕೇಶನ್ ಪ್ಯಾಟರ್ನ್ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಕೊಡ್ತಾ ಇದೀವಿ, ಮತ್ತೇನು ಬೇಕು ಮಕ್ಕಳಿಗೆ. ಆಮೇಲೆ PUC ಮುಗಿದ ತಕ್ಷಣ ಅವ್ರನ್ನೇನು ಪೇರೆಂಟ್ಸ್ಗಳು ತುಂಬಾ ದೊಡ್ಡವರು ಅಂತ ಕನ್ಸಿಡರ್ ಮಾಡಲ್ಲ, ಪುಟ್ಟು ಮಕ್ಳೇ ಅವ್ರ 100%. ಬಟ್ ನಿಮ್ಮ ಬಂದು ನಿಮ್ ತೋಳಿಗೆ ಹಾಕ್ತಾರೆ ಅಂದ್ರೆ ನೀವು ಸ್ವಂತ ಮಕ್ಳ ತರನೇ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಜವಾಬ್ದಾರಿ ನಮ್ಮಲ್ಲಿ ಬಂದ್ಬಿಡುತ್ತದು. 6 ವರ್ಷ ನಮ್ಮನೆ ಕಳ್ಸಂಗದು, ನಮ್ಮನೇಲಿ ನಾವು ಹಿಡ್ಕೊಂಡು ಅವ್ರಿಗೆ ರೆಡಿ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿ ಹೊರಗೆ ಕಳಿಸ್ಬೇಕು ನಾವು. ಅಲ್ಲಿವರೆಗೂ ಗಾಡ್ ಗ್ರೇಸ್ ವಿ ಆರ್ ಗಿವಿಂಗ್ ಚಾಲೆಂಜ್ ಅದೊಂಥರ ನಿಮಗೆ 100% ಚಾಲೆಂಜ್. ಅವೆಲ್ಲ ಇದ್ರ ಬಗ್ಗೆ ಇನ್ನಷ್ಟು ಪ್ರಶ್ನೆ ಕೇಳಬೇಕಿತ್ತು ಮುಬಾರಕ್ ಅವರೇ, ಅದರ ಸಮಯದ ಅಭಾವ, ಕಾರ್ಯಕ್ರಮವನ್ನ ಸದ್ಯಕ್ಕೆ ಮುಗಿಸ್ಬೇಕಾಗಿದೆ. ಕಾಲರ್ಸ್ ಜಾಸ್ತಿ ಇದ್ದಿದ್ರಿಂದ ನಾನು ಜಾಸ್ತಿ ಹೆಚ್ಚಿಗೆ ಮಾತಾಡಕ್ಕಾಗ್ಲಿಲ್ಲ. ವೀಕ್ಷಕರೇ, ಇವತ್ತಿಗೆ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಬಟ್ ನನ್ಗೆ ಗೊತ್ತು ಇನ್ನೂ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಅಂತ. ಬಟ್ ಮುಂದಿನ ಭಾನುವಾರವೂ ಕೂಡ ಇದೇ ಸಮಯಕ್ಕೆ ಮುಬಾರಕ್ ಅವರು ನಮ್ಮ ಸ್ಟುಡಿಯೋದಲ್ಲೇ ಇರ್ತಾರೆ. ಕಾಯ್ತಾರಿ, ಮತ್ತಷ್ಟು ನಿಮ್ಮ ಪ್ರಶ್ನೆಗಳೇನಿದೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ಅದಕ್ಕಿಂತ ಮುಂಚೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.